ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಮಧ್ಯಾಹ್ನದಿಂದ ಶೂಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಬೆಳಗ್ಗೆ ಏನದು ನನ್ನ ಪಾರ್ಟ್ ಬೆಳಗ್ಗೆ ಶೂಟ್ ಮಾಡಿಲ್ಲ. ಮಿಂಚು ಸ್ವಲ್ಪ ಆಟ ಆಡಿದೆಲ್ಲ ಶೂಟ್ ಮಾಡಿದ್ದೀನಿ. ಮಿಂಚು ಈಗ ಊಟ ಮಾಡ್ತಿರೋದು. ಓಕೆ, ಊಟ ಮಾಡೋಣ ಪಾಪು, ಊಟ ಮಾಡೋಣ ಬೇಬಿ. ಹೂನಾ ಊಟ ಮಾಡೋಣ. ಹಾ ಊಟ ಮಾಡದ ಪಪ್ಪು? ಊಟ ಊಟ ಇವತ್ತು ನಾನು ಸ್ವಲ್ಪ ಬಾಕ್ಸ್ಗಳಂದ್ರೆ ಈ ಗ್ರಾಸರಿ ಹಾಕ್ತೀವಲ್ಲ ಬಾಕ್ಸ್ಗಳು, ಆ ಥರ ಬಾಕ್ಸ್ಗಳು ಹೊಸದಾಗಿ ನಾನೇನು ತರಿಸಿದ್ದೀನಿ ಅದಕ್ಕೆಲ್ಲ ನಾನು ಗ್ರಾಸರಿ ಹಾಕಬೇಕು. ಆ್ಯಕ್ಚುಲಿ ನಾನು ಯಾವ ಥರ ಬಾಕ್ಸ್ ತರಿಸಿದ್ದೀನಿ ಅಂದರೆ ತುಂಬ ಕಮ್ಮಿ ಸ್ಪೇಸ್ ಕನ್ಸ್ಯೂಮ್ ಮಾಡುವಂಥ ಬಾಕ್ಸ್ಗಳು. ಆಯಿತು, ನೀರಾ? ಆಯಿತು, ಕೊಟ್ಟೆ. ತುಂಬ ಕಮ್ಮಿ ಸ್ಪೇಸ್ ಕನ್ಸ್ಯೂಮ್ ಮಾಡುವಂಥ ಬಾಕ್ಸ್ಗಳು. ಈಗ ನಾಟ್ ಸ್ಟೀಲ್ ಬಾಕ್ಸಸ್ ಅಲ್ಲ, ಆಯ್ತಾಯ್ತಾಯ್ತು, ಸ್ಟೀಲ್ ಬಾಕ್ಸಸ್ ಅಲ್ಲ, ಅದು ಪ್ಲಾಸ್ಟಿಕ್ ಬಾಕ್ಸೇನೆ. ಅಂದರೆ ಕಮ್ಮಿ ಸ್ಪೇಸ್ ಕನ್ಸ್ಯೂಮ್ ಮಾಡುತ್ತೆ ಆ ಥರದ್ದು. ಇವಾಗ ನಾವು ಯೂಶಲಿ ರೌಂಡ್ ಇರೋ ಬಾಕ್ಸಸ್ಸು, ಇಲ್ಲ ಅಂತಂದರೆ ಸ್ಕ್ವೇರ್ ಶೇಪಲ್ಲಿ ಇರೋ ಬಾಕ್ಸಸ್ಸು ಆ ಥರ ಯೂಸ್ ಮಾಡ್ತೀವಲ್ಲ. ಒನ್ ಸೆಕೆಂಡ್ ಬೇಬಿ, ಒನ್ ಸೆಕೆಂಡ್. ಅವಳಿಗೆ ನೀರು ಕುಡಿಬೇಕು, ತುಂಬ ಹೊತ್ತಾಗಿದೆ ನೀರು ಕುಡಿದು. ಶಿ ವಾಂಟ್ ಟು ಡ್ರಿಂಕ್ ವಾಟರ್. ಹಾಂ, ಏನು ಹೇಳ್ತಾ ಇದ್ದೆ? ಹಾಂ, ಬಾಕ್ಸಸ್, ಲೆಸ್ ಸ್ಪೇಸ್ ಕನ್ಸ್ಯೂಮ್ ಮಾಡೋ ಅಂಥ ಬಾಕ್ಸಸ್ಸು ನಾನು ಅಂದರೆ ಸ್ವಲ್ಪ ರಿಪ್ಲೇಸ್ ಮಾಡಿದ್ದೀನಿ. ಇವಾಗ ನಾನು ತರಿಸಿರೋದು 8 ಬಾಕ್ಸಸ್ಸು. 8, ಹಾಂ, ಸ್ವಲ್ಪ ಒಂದು 1.5 ಲೀಟರ್, ಸಾರಿ 1.5 kg ಹಾಕೋ ಥರದ ಬಾಕ್ಸ್ಗಳು. ನಮ್ಮ ಮನೆಯಲ್ಲಿ ಸ್ವಲ್ಪ ನಮ್ಮದು ಚಿಕ್ಕ ಕಿಚನ್ನು, ಸ್ಪೇಸ್ ಜಾಸ್ತಿ ಕನ್ಸ್ಯೂಮ್ ಮಾಡೋದು, ಆ ಥರ ಬಾಕ್ಸ್ಗಳನ್ನ ಇಡಕ್ಕೆ ಕಷ್ಟ ಆಗುತ್ತೆ. ಸೊ ಐ ಥಾಟ್ ಎಲ್ಲ ಬಾಕ್ಸಸ್ನು ಚೇಂಜ್ ಮಾಡಿಬಿಟ್ಟು ಲೆಸ್ ಸ್ಪೇಸ್ ಕನ್ಸ್ಯೂಮ್ ಮಾಡುವಂಥ ಬಾಕ್ಸಸ್ನ ನಾನು ತರಿಸೋಣ ಅಂತ. ಆ ಥರ ಬಾಕ್ಸಸ್ ನಾನು ತರಿಸಿರೋದು. ಇವಾಗ ಚಿಕ್ಕ ಕಿಚನ್ ಇರೋರು ಆ ಥರ ಅಂದರೆ ಲೆಸ್ ಸ್ಪೇಸ್ ಕನ್ಸ್ಯೂಮ್ ಮಾಡುವಂಥ ಬಾಕ್ಸಸ್ನ ಯೂಸ್ ಮಾಡಿದ್ರೆ ದಟ್ ವಿಲ್ ಹೆಲ್ಪ್ ಯು ಅ ಲಾಟ್, ತುಂಬಾ. ಇವಾಗ ನಾನು ಅದೇ ಥರ ಸ್ಕ್ವೇರ್ ಶೇಪಲ್ಲಿ ಇರೋದು ಮತ್ತು ರೌಂಡ್ ಶೇಪಲ್ಲಿ ಇರೋದು ಅದನ್ನೆಲ್ಲ ರಿಪ್ಲೇಸ್ ಮಾಡಿ. ಎಷ್ಟು ಗಲಾಟೆ ಪಾಪು ನಿಂದು, ತಗೋ. ಸೊ ಆ ಥರ ಬಾಕ್ಸ್ಗಳನ್ನ ನಾನು ತರಿಸಿದ್ದೀನಿ ಇವಾಗ. ನನಗೆ ತುಂಬ ಹೆಲ್ಪ್ ಆಗ್ತಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ, ಇವಾಗ ಸ್ಟೀಲ್ ಬಾಕ್ಸಸ್ ಅಲ್ಲೆಲ್ಲ ಏನಾಗುತ್ತೆ, ಯಾವ ಬಾಕ್ಸಲ್ಲಿ ಯಾವ ಸಾಮಾನಿದೆ ಅಂತ ಗೊತ್ತಾಗಲ್ಲ. ಸ್ಟೀಲ್ ಬಾಕ್ಸ್ಗಳನ್ನ ಯೂಶಲಿ ಇವಾಗ ಏನೇ ಸಾಮಾನು ಬೇಕು ಅಂತ ಹೇಳಿದ್ರು ನಮಗೆ ಗೊತ್ತಿರಲ್ಲ ಏನಿರುತ್ತೆ ಯಾವ ಬಾಕ್ಸಲ್ಲಿ ಅಂತ. ಓಪನ್ ಮಾಡಿ 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 ಅಂದರೆ ನೋಡಿ ಆಮೇಲೆ ಯೂಸ್ ಮಾಡ್ಕೊಳಕ್ಕಿರುತ್ತೆ. ಬಟ್ ಇದೇನಂದ್ರೆ ಅಂದರೆ ಸ್ವಲ್ಪ ಮೇಲಿಂದಾನೇ ನೋಡ್ಬಿಟ್ಟು ಯಾವ ಬಾಕ್ಸಲ್ಲಿ ಏನಿದೆ ಅದು ಗೊತ್ತಾಗೋಗುತ್ತೆ. ಸೊ ಅದು ಒಂದು ಯೂಸ್ಫುಲ್ ಥಿಂಗು. ಇನ್ನೊಂದು ಲೆಸ್ ಸ್ಪೇಸ್ ಕನ್ಸ್ಯೂಮ್ ಮಾಡುತ್ತೆ, ಅದು ಒಂದು ಯೂಸ್ಫುಲ್ ಥಿಂಗು. ಸೊ ನಾನು ಆಮೇಲೆ ಗ್ರಾಸರಿ ಹಾಕೋವಾಗ ಐ ಶೋ ಯು. ಹಾಂ, ಹೋಗೋಣ, ಊಟ ಮಾಡವ. ಏನಿದೆ ಅಲ್ಲಿ? ಏನಿದೆ? ಏನದು? ಹೋಗೋಣ. ಪಾಪು ಪಾಪು, ಹಲೋ ಹಲೋ ಪಾಪು ಪಾಪು. ಪುತ್ತ ಕೊಡು ನಂಗೆ, ಜಾನು ಪುತ್ತ ಕೊಡು, ಜಾನು ಪುತ್ತ ಕೊಡು, ಪುತ್ತ.
ಇದು ಫೆನ್ಸು ಈ ಕಡೆ ಇತ್ತು, ಇವಾಗ ಆ ಕಡೆ ಎಳ್ಕೊಂಡೋಗಿ ಆ ಕಡೆಯಿಂದ ಹತ್ಕೊಂಡು ಒಳಗಡೆ ಬಂದು ಅಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ದಾಳೆ. ಮನೆ ತುಂಬ ಎಳ್ಕೊಂಡು ಓಡಾಡ್ತಾ ಇದ್ದಾಳೆ. ಅದು ತುಂಬ ಲೈಟ್ ವೆಯ್ಟ್ ಇದೆ ಆ್ಯಂಡ್ ಒಂದು ಕಡೆ ಆ ಕಡೆ ಅದು ಪೈಪ್ ಓಪನ್ ಆಗಿಬಿಟ್ಟಿದೆ ಆಲ್ರೆಡಿ. ಈಗ ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ, 3 ದಿನ ಇಲ್ಲ 4 ದಿನದಲ್ಲಿ ಅದು 3 ಕಡೆ ಮುರಿದೋಗಿರುತ್ತೆ. ಕ್ಲೀನ್ ಮಾಡ್ತಾ ಇದ್ದಾಳೆ ಒಳಗಡೆ. ಕ್ಲೀನ್ ಗೊತ್ತಿಲ್ಲ, ಮೋಸ್ಟ್ಲಿ ಲಾಸ್ಟ್ ಹೋದ ಜನ್ಮದಲ್ಲಿ ಏನಾದರೂ ಕಾಮಾಲಿ ಬಾಯಿ ಆಗಿದ್ರು ಅನ್ಕೋತೀನಿ. ಹಾಂ ಮಮ್ಮ, ನಿನ್ನ ಬಗ್ಗೆ ಮಾತಾಡ್ತಿಲ್ಲ ಪಾಪು, ನಾನು ನಿನ್ನ ಬಗ್ಗೆ ಹೇಳ್ತಾ ಇಲ್ಲ ಜನ, ನಿನ್ನ ಬಗ್ಗೆ ಅಲ್ಲಪ್ಪ. ಹಾಂ ಕೊಡಪ್ಪ, ಸಾಕು ಬಿಡಪ್ಪ, ಸಾಕು ಬಿಡಪ್ಪ ಜಾನು. ಇನ್ನ ಹಾಕು, ನನಗೆ ಜಾಸ್ತಿ ಬೇಕು, ಜಾಸ್ತಿ. ಹಾಂ ಜಾಸ್ತಿ ಬೇಕು ನನಗೆ ಕೊಡು. ಐ ಐ ತಿಂದೆ, ಆಯಿತು. ಸಾಕು 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 ಸಾಕಪ್ಪ. ನೀನು ಕುಡಿಯಪ್ಪ, ಖಾಲಿ ಆಗೋಯ್ತು ಜಾನ ಮರಿ, ಖಾಲಿನೇ ಆಗೋಯ್ತು ಅದರಲ್ಲಿ. ನೀನು ಕುಡಿಯಪ್ಪ, ನೀನು ಕುಡಿ. ಹಾಂ ವೆರಿ ಗುಡ್, ವೆರಿ ಗುಡ್. ನೀನು ಕುಡಿ, ನೀನು. ಹಾಂ ನೀನು ಸ್ಪೂನ್ ಚುಚ್ಕೋತೀಯ ಬಾಯಲ್ಲಿ. ಹಲೋ ಹತ್ಕೊಂಡು ಬಂದ್ಲು. ಅದನ್ನೇ ನಾನು ಅವಾಗಲೇ ಹೇಳ್ತಾ ಇದ್ದೆ, 3 ದಿನ ಬರಲ್ಲ ಅದು. ಇಲ್ಲಾಗಲೇ ಹೊರದಿದ್ದಾಳೆ, ಇಲ್ಲಾಗಲೇ. ಮೈ ಗಾಡ್, ಇಲ್ಲಿ ಬಾಲ್ ಸಾಕು, ಅದ್ರೊಳಗೆ ಆಟ ಆಡಲ್ಲ. ಅದ್ರೊಳಗಡೆ ನಿಂತ್ಕೊಂಡು ಅದನ್ನು ಹೇಳ್ಕೊಂಡು ಹೋಗೋಕ್ಕಾಗತ್ತಾ? ಆಗತ್ತೇನೋ? ಅದೊಂದು ಆಟ ಸಾಮಾನು ಹೋಗ್ಬಿಟ್ಟಿದೆ, ಸಣ್ಣ ಆಟ ಸಾಮಾನು ಹೋಗ್ಬಿಟ್ಟಿದೆ. ಈಗ ಅದು ಚಿಕ್ಕ ಆಟ ಸಾಮಾನೆಲ್ಲ ಹೆಂಗಿದೆಯಲ್ಲ ಅದೇ ಥರ ಇದು ಅನ್ನೋ ಥರ. ಒಂದೇ ಕೈಯಲ್ಲಿ ಹಿಡ್ಕೊಂಡು ಮನೆ ತುಂಬ ಓಡಾಡ್ತಾರಲ್ಲಿ ಹೇಳ್ಕೊಂಡು. ಏನ್ ಕಂದಮ್ಮ ಅದು? ಪಾಚಿ ಮಾಡಲ್ಲ, ಅಲ್ಲ ಮಲ್ಕೊಂಡು ಪಾಚಿ ಮಾಡ. ತಾಚಿ ಮಾಡು ಜನ, ತಾಚಿ 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 ಮಾಡು. ಮಾಡಲ್ಲ? ಒತ್ಕೊಂಡಿರೋದು ನೋಡೋದು. ಅದೇ ತಾಚಿ. ತಾಚಿ ಅಂದ್ರೆ ಕಿವಿ ಹತ್ರ ಹಿಂಗ್ ಕೈ ಇಟ್ಕೊಳ್ಳೋದು, ಅದೇ ತಾಚಿ ನಮ್ದು. ಹಂಗೆ ತಾಚಿ ಮಾಡೋದು. ತಾಚಿ ಫುಲ್ ತಾಚಿ ಮಾಡಿ. ಅದು ಎಲ್ಲೆಲ್ಲೋ ಓಡಾಡ್ತಾಳೆ, ಎಲ್ಲ ಹತ್ತುತ್ತಾಳೆ, ಇಳಿತಾಳೆ, ಮತ್ತು ಎಲ್ಲೆಲ್ಲೋ ಪರ್ಚ್ಕೊಳ್ಳೋದು, ಬೀಳೋದು, ಏನೇನೋ ಮಾಡ್ತಿರುತ್ತೆ. ನಿನ್ಗೇನು ಚಳಿ ಆಗ್ತಿದ್ಯಾ?
ಏನದು ಏನದು ಸೋಪಾ? ಬೇಬಿ ಮುಂದೆ ಮುಂದೆ ಹೋಗಿ ನೋಡೋಣ, ಮುಂದೆ ಹೋಗಿ ನೋಡೋಣ ಏನ್ ಮಾಡ್ತಾಳೆ. ಮುಂದೆ ಹೋಗು, ಸುಮ್ಮನೆ ನೋಡ. ಪಾಪು ಅಕ್ಕಂಗೆ ಹೊಡಿದ್ಯಾ ನೀನು? ಮುದ್ದು ಮಾಡದ? ಮುದ್ದು ಮಾಡದ ನೀನು ಪಾಪು ಅಕ್ಕಂಗೆ? ಅಕ್ಕಂಗೆ ಪುತ್ತ ಕೊಡದ? ಪುತ್ತ ಕೊಡ್ತೀಯಾ? ನೀನ್ ಮುಂದೆ ಹೋಗು, ಅವಳು ಕೊಡ್ತಾಳೆ ಪುತ್ತ. ಪುತ್ತ ಕೊಡದ ಜಾನು? ಅಯ್ಯೋ ದೇವಾ, ಅಯ್ಯೋ ದೇವಾ, ಮುದ್ದು ಜಾಸ್ತಿ ಆಗೋಯ್ತು ಮುದ್ದು. ನಾ ಹೇಳಿದ್ನಲ್ಲ ಸ್ಪೇಸ್ ಸೇವಿಂಗ್ ಬಾಕ್ಸಸ್ ಅಂತ, ಇದೇನೆ ನೀವು ನೋಡ್ಬೋದು. ಇದು ಅಂದರೆ ಉದ್ದುದ ಬಾಕ್ಸು, 1.5 kg ಹಿಡ್ಸೋ ಅಂತ ಬಾಕ್ಸು. ಅಂದರೆ ಟೋಟಲ್ ನಾನು ಇವಾಗ 8 ಬಾಕ್ಸಸ್ನ ತೊಗೊಂಡಿದ್ದೀನಿ, ದೊಡ್ಡ ದೊಡ್ಡ ಬಾಕ್ಸಸ್ಸು. ಸದ್ಯಕ್ಕೆ 8 ತೊಗೊಂಡಿದ್ದೀನಿ, ಬಟ್ ಇನ್ನು ನಾನು ರಿಪ್ಲೇಸ್ ಮಾಡಬೇಕು ಇವಾಗ. ಮತ್ತು ಈ ಥರದ್ದು 6 ಬಾಕ್ಸಸ್ ಇತ್ತು, 2 ಬಾಕ್ಸಸ್ ಬೇರೆ ಕಡೆ ಇದೆ. ಇವಾಗ ಇರೋದು 4 ಬಾಕ್ಸಸ್ಸಲ್ಲಿ. ಇದು ಬಂದು ಅರ್ಧ kg, ಮೋಸ್ಟ್ಲಿ ಒಂದು 3/4 kg ಆ ಥರ ಅಷ್ಟು ಹಿಡ್ಸತ್ತೆ. ಮತ್ತೆ ಇಷ್ಟು ಚಿಕ್ಕ ಬಾಕ್ಸಸ್ಸು, ಇದೆಲ್ಲ 1/4 kg ಹಿಡ್ಸೋವಂಥ ಬಾಕ್ಸು. ಇದನ್ನ ಒಂದ್ರ ಮೇಲೆ ಆ ಥರ ಇಡಬಹುದು. ಇದು 4 ಬಾಕ್ಸಸ್ನು 1 ರೋ ಅಂದರೆ 1 ಕಾಲಮಲ್ಲಿ ಬರುತ್ತೆ ಅದು. ಅದರ ನಂತರ ಮುಂಚೆ ಇದ್ದಿದ್ದು ಈ ಥರ ಬಾಕ್ಸಸ್ಸು, ಈ ಥರ ರೌಂಡ್ ಬಾಕ್ಸು. ಈ ಥರ ಬಾಕ್ಸಸ್ ಅಂದರೆ ತುಂಬ, ಈ ಥರ ಬಾಕ್ಸಸ್ ಆದರೆ ನಾನಿಲ್ಲಿ ಒಂದು 3 ಮ್ಯಾಕ್ಸಿಮಮ್ 3 ಇಡ್ಬೋದಷ್ಟೇ, 3 ಇಲ್ಲ 4 ಇಡ್ಬೋದಷ್ಟೇ. ಬಟ್ ಈ ಥರ ಬಾಕ್ಸಸ್ ಆದರೆ ತುಂಬ ಏನು ಸ್ಪೇಸನ್ನು ನಾವು ಯೂಸ್ ಅಂದರೆ ಸೇವ್ ಮಾಡ್ಕೋಬೋದು. ನೋಡಿ ಅಲ್ಲಿ ಇನ್ನೂ ಜಾಗ ಇದೆ ಆ್ಯಕ್ಚುಲಿ. ಅಲ್ಲಿನ ಒಂದು 3 ಬಾಕ್ಸಸ್ ನಾನು ಇಡ್ಬೋದು ಈ ಥರದ್ದು. ಸೊ ಈ ಥರ ಬಾಕ್ಸು ಸ್ಪೇಸನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಇದು ಇದ್ರ ಶೇಪ್ ಅಂದರೆ ಸ್ಕ್ವೇರ್ ಶೇಪಲ್ಲಿದೆ ಆ್ಯಂಡ್ ಇದು ರೌಂಡ್ ಶೇಪಲ್ಲಿದೆ. ಸೊ ಆ ಥರ ಬಾಕ್ಸಸ್ ಕ್ವಾಂಟಿಟಿನೂ ಜಾಸ್ತಿ ಹಿಡ್ಸಲ್ಲ, ಹಾಗೆ ಸ್ಪೇಸನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಸೊ ಈ ಥರ ಬಾಕ್ಸಸ್ ಬಂದು ಶೋ ಯು, ಇದು ಹೀಗಿದೆ ನೋಡಿ, ಈ ಥರ ಉದ್ದ ಇದೆ, ಮತ್ತೆ ತುಂಬ ಲೀನ್ ಆಗಿದೆ. ಈ ಥರ ಉದ್ದ ಇದೆ ಮತ್ತೆ ಲೀನ್ ಆಗಿದೆ. ಸೊ ಅದು ಕನ್ಸ್ಯೂಮ್ ಮಾಡೋವಂಥ ಸ್ಪೇಸನ್ನ ನೋಡಿ. ಒಂದು ಬಾಕ್ಸನ್ನ ಇಡಕ್ಕೆ ಇಷ್ಟೇ ಜಾಗ ಸಾಕು. ಸೊ ನಮ್ಮ ಕಿಚನ್ ಬಂದು ತುಂಬ ಚಿಕ್ಕದು. ಸೊ ನಾನು ನಮ್ಮ ಕಿಚನ್ಗೆ ಏನು ಗ್ರಾಸರಿ ಎಲ್ಲ ಸ್ಟೋರ್ ಮಾಡೋಕ್ಕೆ ನನಗೆ ತುಂಬ ಕಮ್ಮಿ ಜಾಗ ಸಿಗುತ್ತೆ. ಸೊ ಇಲ್ಲೆಲ್ಲ ನಾನು ಮಿಕ್ಸಿಗಳನ್ನ ಇಟ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಬಂದು ಇಲ್ಲೆಲ್ಲ ಕಪ್ಸನ್ನ ಇಟ್ಕೊಂಡಿದ್ದೀನಿ. ಸೊ ನನಗೆ ಗ್ರಾಸರಿ ಸ್ಟೋರ್ ಮಾಡೋಕ್ಕೆ ಓನ್ಲಿ ತುಂಬ ಕಮ್ಮಿ ಜಾಗನೇ ಸಿಗೋದು. ಇಲ್ಲಿದೆ ಮತ್ತು ಇದು ಅಷ್ಟೇ. ಸೊ ಐ ಹ್ಯಾವ್ ಓನ್ಲಿ ದಿಸ್ ಮಚ್.
ಇಷ್ಟರಲ್ಲಿ ನಾನು ಗ್ರಾಸರಿನ ಸ್ಟೋರ್ ಮಾಡ್ಕೊಬೇಕು. ಸೊ ಅದಕ್ಕೆ ಈ ತರ ದೊಡ್ಡ ದೊಡ್ಡ ಬಾಕ್ಸಸ್ ನೋಡಿ, ಅದಷ್ಟೇ ಅಲ್ಲಿ 3 ಬಾಕ್ಸಸ್ ಅಷ್ಟೇ ನಾನು ಇಡಕ್ಕಾಗುತ್ತೆ, ಮತ್ತೆ ಬೇರೆ ಇಡ್ಲಿಕ್ಕೆ ಜಾಗ ಆಗಲ್ಲ. ಸೊ ಅದನ್ನು ನಾನು ಬೇರೆ ಬಾಕ್ಸಸ್ ಜೊತೆ ರಿಪ್ಲೇಸ್ ಮಾಡ್ತಿದ್ದೀನಿ, ಅಂದ್ರೆ ತುಂಬಾ ಬೇಗ. ಬಟ್ ಸದ್ಯಕ್ಕೆ ಇದೆ ಅದು ಇವಾಗ. ಮತ್ತು ಈ ತರ ತುಂಬಾ ಚಿಕ್ಕ ಜಾಗ ಇರುವಾಗ ಸೊ ನಾವು ಈ ತರ ಸ್ಪೇಸ್ ಕಮ್ಮಿ ತಗೊಳ್ಳೋ ಅಂತ ಬಾಕ್ಸಸ್ ನ ಯೂಸ್ ಮಾಡಿದ್ರೆ ದಟ್ ವಿಲ್ ಬಿ ಏನು ಯೂಸ್ಫುಲ್. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇವತ್ತು ನಾನು ಗ್ರಾಸರಿ ಎಲ್ಲ ಸ್ವಲ್ಪ ಏನು ಬಾಕ್ಸಸ್ಗೆಲ್ಲ ಹಾಕಬೇಕಿತ್ತು. ಸೊ ನಾನು ಹಾಕಿ ಆದ್ಮೇಲೆ ತೋರಿಸ್ತಾ ಇದ್ದೀನಿ, ಹಾಕೋವಾಗ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ನಾಳೆ ಇನ್ನೊಂದು ವ್ಲಾಗಲ್ಲಿ ಮೀಟ್ ಮಾಡೋಣ. ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಈ ವ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್, ಹಾಗೆ ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ನ ಕೂಡ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.